ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ VSS ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ಸಂಜೆಯಿಂದ ಆಲ್ಮೋಸ್ಟ್ 7 ಗಂಟೆ ಆಗಿದೆ. 7 ಗಂಟೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನು ಅಂದರೆ ಇವತ್ತು ಡಿನ್ನರ್ಗೆ ನಾನು ಮೆಂತ್ಯ ಪರೋಟ ಮಾಡೋಣ ಅಂದ್ಕೊಂಡೆ. ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡಿಬಿಟ್ಟು ಪರೋಟ ಮಾಡೋಣ ಅಂತ. ಸೊ ನಾನು ಪಾಲಕ್ ಪರೋಟ ಶೇರ್ ಮಾಡಿದ್ನಲ್ಲ, ಅದೇ ಥರ ಇದನ್ನು ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಹೇಗೆ ನಾನು ಡಿನ್ನರ್ ಪ್ರಿಪೇರ್ ಮಾಡ್ತೀನಿ, ಹೇಗೆ ನನ್ನ ಮಗಳನ್ನ ಮ್ಯಾನೇಜ್ ಮಾಡಿಕೊಂಡು, ಯೂಶ್ವಲಿ ನಮ್ಮ ಮನೆಯವರಿದ್ದರೆ ಅವ್ರ ಜೊತೆ ಆಟ ಆಡ್ಕೊಂಡಿರ್ತಾಳೆ ಅವಳು. ಬಟ್ ಇವತ್ತು ಅವ್ರು ಇಲ್ಲ ಅಂತ ಹೊರಗೆ ಹೋಗಿದ್ದಾರೆ. ಏನು ಸುತ್ತೈತೆ ನೋಡ್ರಿ, ಎಷ್ಟು ಮಾತಾಡ್ತಾಳೆ. ಅವಳ ಹತ್ರ ಮಾತಾಡೋಕ್ಕೆ ಆಗಲ್ಲ. ಫಸ್ಟು ಈ ಮೆಂತ್ಯ ಪರೋಟ ಮಾಡೋದಕ್ಕೆ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹಚ್ಕೋಬೇಕು. ನಾನು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹಚ್ಕೊಳ್ಳೋದಕ್ಕೆ ಚಾಪರ್ ಯೂಸ್ ಮಾಡ್ತಾ ಇದ್ದೀನಿ. ಏನು ಅಂದರೆ ಇದು ಜಸ್ಟ್ 350. ನಾನು ವ್ಲಾಗಲ್ಲಿ ಹೇಳಿದ್ದೀನಿ ಎಷ್ಟು ಯೂಸ್ ಆಗುತ್ತೆ ಈ ಥರದಕ್ಕೆಲ್ಲ ಅಂದರೆ ತುಂಬ ಟೈಮ್ ಸೇವ್ ಆಗುತ್ತೆ. ಈಗ ನೀವು ನೋಡ್ತಿರ್ಬೋದು ಕಿಚನ್ ಎಪ್ರಾನ್ ಹಾಕ್ಕೊಂಡಿದ್ದೀನಿ. ಸೊ ಅಂದ್ಕೋಬೋದು ಏನು ಇದಕ್ಕೆಲ್ಲ ಅವಶ್ಯಕತೆ ಇದೆಯಾ ಮನೇಲಿ ಮಾಡೋದಕ್ಕೆಲ್ಲ ಅಂತ. ಆ್ಯಕ್ಚುಲಿ ಅವಶ್ಯಕತೆ ಇದೆ, ಏಕೆಂದರೆ ನಾವು ತುಂಬ ಹೇಗಿರ್ತೀವಲ್ಲ ಹಾಗೆ ಹೊರಗಡೆ ಹೋಗ್ತಾ ಇರ್ತೀವಿ. ನನ್ನ ಹಳೆ ಡ್ರೆಸ್ಗಳ ತುಂಬ, ಏಕೆಂದರೆ ಹಿಂಗೇನೋ ಮಾಡ್ತಾ ಇರ್ತೀವಿ, ಸಿಡಿಯುತ್ತೆ ಒರೆಸ್ಕೊಂಡು ಎಲ್ಲ ಹಾಳಾಗ್ಬಿಟ್ಟಿದೆ. ಸೊ ನಾನು ಓಕೆ ಕಿಚನ್ ಎಪ್ರಾನ್ ಯೂಸ್ ಮಾಡೋಣ ಅಂತ 2 ಡೇಸಿಂದ ಯೂಸ್ ಮಾಡ್ತಿದ್ದೀನಿ. ಇದು ಅಮೆಝಾನಲ್ಲಿ ತರಿಸ್ಕೊಂಡಿದ್ದು 150ಗೇನೋ 2 ಬಂದಿದೆ. ತುಂಬ ಚೆನ್ನಾಗಿದೆ ಕ್ಲಾತ್ ಸಹ. ಈ ಸಪ್ಪಾಗಿರೋದ್ರಿಂದ ಸ್ವಲ್ಪ ಹಿಂಸೆ ಆಗ್ತಾ ಇದೆ. ಬೇರೆದೆಲ್ಲ ಆದರೆ ಇನ್ನೂ ಬೇಗ ಆಗಿಬಿಡುತ್ತೆ. ಈರುಳ್ಳಿ ಅಂತೂ ತುಂಬ ಕ್ಲೀನಾಗಿ ಸಣ್ಣದಾಗಿ ಹಚ್ಕೋಬೋದು. ಇದಕ್ಕೆ ತುಂಬ ಸಣ್ಣದಾಗಿ ಹಚ್ಕೋಬೇಕಾಗತ್ತೆ. ಹಾಗಾಗಿ ನಾನು ಇದು ಮಾಡ್ತಾ ಇದ್ದೀನಿ. ಓಕೆ, ನೋಡೋಣ ಹೇಗೆ ಮಾಡೋದು ಏನು ಅಂತ ನಾನು ಫುಲ್ ಡಿಟೇಲಾಗಿ ಹೇಳ್ಕೊಂಡು ಹೋಗ್ತೀನಿ. ನೋಡಿ ಎಷ್ಟು ಈಸಿಯಾಗಿ ಆಗೋಗುತ್ತೆ ಕೆಲಸ. ನಮ್ಮ ಸಂಜೆ ರೂಟೀನ್ ಹೇಗಿರುತ್ತೆ ಅಂದರೆ, ಯೂಶ್ವಲಿ ಕಾಫಿ ಆದ ತಕ್ಷಣ ಸ್ವಲ್ಪ ಹೊತ್ತೆಲ್ಲ ಕುತ್ಕೊಂಡು ಹರಟೆ ಹೊಡಿತೀವಿ. ಬೆಳಿಗ್ಗೆಯಿಂದ ಮನೇಲಿ ನಾನು ಒಬ್ಬಳೇ ಇರ್ತೀನಿ. ನನಗೆ ವರ್ಕ್ ಇತ್ತು ಅದಿತ್ತು ಅಂತ ನಾನು ಬ್ಯುಸಿಯಾಗಿ ಹೋಗ್ತೀನಿ. ನನ್ನ ಮಗಳು ಸ್ಕೂಲಿಂದ ಬಂದು ನಾನು ಮಲಗಿಬಿಡ್ತಾಳೆ. ನಮ್ಮ ಮನೆಯವ್ರು ಇನ್ನೇನು ಡ್ಯೂಟಿಗೆ ಹೋಗ್ತಾರಲ್ವ. ಸೊ ಜೊತೆಗೆ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅವತ್ತಿನ ದಿನ ಹೇಗಿತ್ತು ಏನು ಎಲ್ಲ ಹೀಗೆ ಮಾತಾಡ್ಕೊಂಡು ಕುತ್ಕೋತೀವಿ. ಆಮೇಲೆ ಸ್ವಲ್ಪ ಅವಳಿಗೆ ಹೋಮ್ವರ್ಕ್ ಇಲ್ಲ ರೈಮ್ಸ್ ಹೇಳ್ಕೊಡೋದು ಈ ಥರ ಏನಾರು ಆಗುತ್ತೆ. ಅದಾದಮೇಲೆ ನಾನು ಡಿನ್ನರ್ ಪ್ರಿಪ್ರೇಷನ್ ಶುರು ಮಾಡ್ಕೋತೀನಿ. ಸಾಂಬಾರೆಲ್ಲ ಮಾಡೋದಿದ್ದರೆ ಸ್ವಲ್ಪ ಬೇಗ ಶುರು ಮಾಡ್ಕೋತೀನಿ. ಇಲ್ಲ ಈ ಥರ ಪರೋಟಗಳು, ಚಪಾತಿ, ಪಲ್ಯ ಅಂದಿದ್ರೆ 6:45 ಗಂಟೆ ಶುರು ಮಾಡ್ಕೋತೀನಿ. ನೋಡಿ ಎಲ್ಲ ಸಣ್ಣದಾಗಿ ಹಚ್ಚಾಗಿದೆ. ಇನ್ನೂ ಒಂದು ರೌಂಡ್ ಮಾಡ್ಕೋಬಹುದು. ಓಕೆ, ಒಂದು ರೌಂಡ್ ಮಾಡ್ಕೊಬಿಡ್ತೀನಿ. ಎಷ್ಟು ನೀವು ಹಾರ್ಡಾಗಿ ಇದು ಮಾಡಿದ್ರೆ ಏನೂ ಆಗಲ್ಲ, ಅಷ್ಟು ಚೆನ್ನಾಗಿದೆ. ನನಗಂತೂ ಇದ್ರ ಬಗ್ಗೆ ಜಸ್ಟ್ 350 ಕೊಟ್ಟಿರೋದು ನನಗೆ 1 ಇಯರೇ ಯೂಸ್ ಆಗಲಿ, ಚೆನ್ನಾಗಿರುತ್ತೆ ಅಲ್ವಾ. ಈಗ ಸೊಪ್ಪೆಲ್ಲ ಒಂದು ತಕ್ಕೊಬಿಡ್ತೀನಿ. ನೆಕ್ಸ್ಟ್ ನಿಮಗೆ ಇಂಗ್ರೀಡಿಯೆಂಟ್ಸ್ ತೋರಿಸೋದಕ್ಕೆ ಇದು ತುಂಬ ಈಸಿ. ಸೊಪ್ಪು ಹೇಗಾದರೂ ಹೋಗ್ತಾ ಇರಬೇಕಲ್ವ. ಬರೀ ಸೊಪ್ಪಿನ ಸಾರು, ಸೊಪ್ಪಿನ ಪಲ್ಯದಲ್ಲೇ ಕೊಡೋದಕ್ಕಾಗಲ್ಲ ಮಕ್ಕಳಿಗೆ. ಹೇಗಾದರೂ ಸೊಪ್ಪು ಹೋಗ್ತಾ ಇರಬೇಕಾಗತ್ತೆ ನಮ್ಮ ಬಾಡಿ ಒಳಗೆ. ಸೊಪ್ಪು ಅಷ್ಟು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಸೊಪ್ಪಲ್ಲಿ. ಒಂಥರ ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ಕುಟ್ಬಿಟ್ಟು ಮಾಡಿದಾಗ ಬರ್ತಿತ್ತಲ್ಲ, ಆ ಥರ ಗ್ರೀನ್ ಕಲರ್ ಇದೆ. ಇನ್ನು ಉಳಿದಿರೋದೆಲ್ಲ ನಾನು ತೊಳೆದ್ಬಿಟ್ಟು ಹಾಕ್ಕೋತೀನಿ. ಓಕೆ, ನಿಮಗೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ತೋರಿಸ್ಬಿಡ್ತೀನಿ. ಈಗ ಇಂಗ್ರೀಡಿಯೆಂಟ್ಸ್ಗಳು ಏನೇನು ಬೇಕು ಅಂತ ಹೇಳ್ತೀನಿ. ಗೋಧಿ ಹಿಟ್ಟು, ನಾನು ಗೋಧಿ ಹಿಟ್ಟನ್ನ ಯೂಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ಆಬ್ವಿಯಸ್ಲಿ ಮೆಂತ್ಯ ಪರೋಟ ಮೆಂತ್ಯ ಸೊಪ್ಪು ಬೇಕೇ ಬೇಕು. ನೋಡಿ ಎಷ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಆಗಲೇ ಹೇಳ್ದಾಗ ಚಾಪರ್ನ ಬಳಸ್ಕೊಂಡು ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಹಾಕ್ಕೊಳ್ಳೋಣ ಅಂತ. ಮತ್ತು ನಾನು ಅಜ್ವಾನ್ ಯೂಸ್ ಮಾಡ್ತಾಯಿದ್ದೀನಿ. ಜೀರಿಗೆನೂ ಯೂಸ್ ಮಾಡ್ಬೋದು, ನಾನು ಅಜ್ವಾನ್ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲೆ ಪೌಡ್ರು. ಈ ಗರಂ ಮಸಾಲೆ ಪೌಡ್ರು ಇದು ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಕೊಡುತ್ತೆ. ಬೇಕು ಅಂದರೆ ಸ್ವಲ್ಪ ಅಚ್ಕಾರದ ಪುಡಿ ಅಥವಾ ಮೆಣಸಿನ್ಕಾಯಿ ಯೂಸ್ ಮಾಡ್ಕೋಬೋದು. ಜೊತೆಗೆ ಗೋಲ್ಡ್ ವಿನ್ನೇರಿ ಎಣ್ಣೆನ ಬಳಸ್ತೀನಿ ನಾನು, ಅದು ಸಾಫ್ಟಾಗಿ ಬರಬೇಕಲ್ವ. ಸೊ ಅದಕ್ಕೋಸ್ಕರ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ನಾನೀಗ ಕಲಿಸೋದಕ್ಕೆ ಫಸ್ಟ್ ಕಲಸಿಟ್ಕೊಳ್ಳೋದಕ್ಕೆ ಯೂಸ್ ಮಾಡಿಬಿಡ್ತೀನಿ. ಈಗ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಒಬ್ಬಳೇ ವೀಡಿಯೋ ಮಾಡೋದ್ರಿಂದ ನನಗೆ ಕಷ್ಟ ಆಗುತ್ತೆ. ನಮ್ಮ ಮನೆಯವ್ರು ಇದ್ದರೂ ಏನು ಹೆಲ್ಪ್ ಮಾಡಲ್ಲ, ಅವರೆಲ್ಲ ಈ ಥರ ಏನಲ್ಲ. ಈ ಗರಂ ಮಸಾಲೆ ಪೌಡ್ರ್ ಇದೆ, ಅದು ಮಿತ್ತು ಮನೇಲಿ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಅಜ್ವಾನ್ ಡಿ ಮಾಡ್ತು. ಇದಿಷ್ಟು ಹಾಕ್ಬಿಟ್ಟು ಈಗ ನಾನು ಸ್ವಲ್ಪ ಉಪ್ಪು ಹಾಕಿ ಕಲಿಸ್ತೀನಿ. ನೋಡಿ, ಈಗ ಗರಂ ಮಸಾಲೆ ಹಾಕಿದ್ದೀನಿ, ಅಜ್ವಾನ, ಇದು ಸೊಪ್ಪು ಏನಿತ್ತಲ್ಲ ಇದರಲ್ಲೆಲ್ಲ ಅದೆಲ್ಲ ತೊಳೆದ್ಬಿಟ್ಟು ನೀರು ಸಹ ಹಾಕಿದ್ದೀನಿ. ಈಗ ಇದನ್ನು ಕಲಸಿಟ್ಬಿಡೋಣ. ನೋಡಿ ಈಗ ಕಲಸಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾದಿ
ಮಾಡಿ ಇದಕ್ಕೆ ಮುಚ್ಚಿಬಿಟ್ಟು ಇಡ್ತೀನಿ. ಆಮೇಲೆ ಉಜ್ಜಬೇಕಾದ್ರೆ ಇನ್ನು ತಕ್ಕೊಂಡ್ರೆ ಫುಲ್ ಸಾಫ್ಟಾಗಿ, ಈಗಲೂ ನಾನು ಸಾಫ್ಟಾಗಿ ಕಲಿಸಿರೋದು, ಇದು ಇನ್ನೂ ಚೆನ್ನಾಗಿರುತ್ತೆ. ಈಗ ಎಣ್ಣೆ ಹಾಕ್ಬಿಟ್ಟು ಇದು ಡ್ರೈ ಆಗಬಾರ್ದು ಅಂತ ಎಣ್ಣೆ ಹಾಕ್ಬಿಟ್ಟು ಒಂದು ಟೈಮ್ ನಾದ್ಬಿಟ್ಟು ಇದು ಇಡ್ತೀನಿ. ಎಷ್ಟು ನೋಡಿ, ಎಣ್ಣೆ ಹಾಕಿ ನಾದ್ಮೇಲೆ ಈ ಥರ ಕಾಣಿಸುತ್ತೆ. ಮೇಲೆ ಸ್ವಲ್ಪ ಎಣ್ಣೆ ಸಹ ನೋಡಿದ್ದೀನಿ. ಈಗ ಇದನ್ನು ಮುಚ್ಚಿಬಿಟ್ಟಿಡೋಣ. ನಾವು ಚಪಾತಿ ಇದು ಮಾಡ್ಕೋಬೇಕಾದ್ರೆ ನಾವು ಇದನ್ನು ಓಪನ್ ಮಾಡಿಕೊಂಡ್ರೆ ಆಗುತ್ತೆ. ಎಸ್ ಫ್ರೆಂಡ್ಸ್, ಈಗ ಹಿಟ್ಟು ಕಲಸಿಟ್ಟಿದ್ದಾಗಿದೆ, ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ. ಅದು ಫುಲ್ ಡಿನ್ನರ್ ಪ್ರಿಪ್ರೇಷನ್ ವ್ಲಾಗ್ ಮಾಡ್ತಾ ಇರೋದ್ರಿಂದ ನಾನು ಪ್ರತಿಯೊಂದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ. ಈ ಮೆಂತ್ಯ ಪರೋಟ, ಯೂಸಲಿ ಪರೋಟಗಳ ಜೊತೆ ನಾವು ಉಪ್ಪಿನಕಾಯಿ ಮತ್ತು ಮೊಸರೆ ಅಲ್ವಾ ಯೂಸ್ ಮಾಡೋದು. ಸೊ ನಾನು ಪರೋಟಕ್ಕೆ ಅಂತ ಏನೂ ಮಾಡ್ತಾಯಿಲ್ಲ. ಚಟ್ನಿ ಇತ್ತು ಎತ್ತಿಟ್ಟಿರೋದು. ಬೇಕು ಅಂದರೆ ಯಾರಿಗಾದ್ರೂ, ಈಗ ನಮ್ಮ ವಿಹಾನ ನನ್ನ ಮಗಳ ಒಂದು ಸತಿ ಏನು ಮಾಡ್ತಾಳೆ, ನಾವೇನು ಹೇಳ್ತೀವೋ ಅದು ಬಿಟ್ಟು ಅವಳಿಗೆ ಬೇರೆದೇ ಬೇಕಿರುತ್ತೆ. ಅವಳಿಗೆ ಚಟ್ನಿ ಜೊತೆ ಸರ್ವ್ ಮಾಡ್ತೀನಿ, ಇಲ್ಲ ಉಪ್ಪಿನಕಾಯಿ ಮೊಸರು ಜೊತೆನೇ ಸರ್ವ್ ಮಾಡೋದು ನನ್ನ ಪರೋಟ ಯೂಶ್ವಲಿ. ಅವಳು ಹಾಗೆ ಇಷ್ಟಪಟ್ಟು ತಿಂತಾಳೆ. ಈಗ ಅನ್ನದ ಜೊತೆ ಏನಾದರೂ ಮಾಡಬೇಕಲ್ವಾ, ಸೊ ನಾನು ಕ್ಯಾಪ್ಸಿಕಮ್ ರಾಯ್ತ ಮಾಡ್ತಿದ್ದೀನಿ. ನಾನೊಂದು ಲಂಚ್ ವ್ಲಾಗಲ್ಲೂ ನಿಮಗೆ ತೋರಿಸಿದ್ದೆ ಕ್ಯಾಪ್ಸಿಕಮ್ ರಾಯ್ತ ಮಾಡೋದು ಹೇಗೆ ಅಂತ. ಸೊ ಅದನ್ನು ತೋರಿಸೋದಕ್ಕೆ ಹೋಗಲ್ಲ. ಅನ್ನ ಜೊತೆ ಕ್ಯಾಪ್ಸಿಕಮ್ ರಾಯ್ತ ಮಾಡ್ತಾ ಇದ್ದೀನಿ ನಾನೀಗ. ಯಾಕಂದ ನೋಡಿ, ಅವಳನ್ನ ಹೆಂಗೆ ಮ್ಯಾನೇಜ್ ಮಾಡೋದು ಅಂದರೆ ಹೀಗೇನೆ, ನಾನು ಅಡುಗೆ ಮಾಡ್ಬೇಕಾದ್ರೆ ಅವಳ ಜೊತೆ ಹೀಗೆ ಇರ್ತಾಳೆ. ಅವಳು ನನ್ನ ಊಟೆಲ್ಲ ತಿಂತಾ ಇದ್ದೀನಿ ಅಂತ ಹೇಳ್ತಿದ್ದಾಳೆ. ಒಂದೊಂದು ಟೈಮ್ ನನಗೆ ಒಂದೊಂದು ಟೈಮು ನಾನು ಈ ಥರ ವ್ಲಾಗ್ ಮಾಡೋದು ನೋಡ್ಬಿಟ್ಟು ಅವಳು ಸ್ವಲ್ಪ ಕ್ಯಾಮ್ರಾ, ಆದರೆ ಅವಳು ಯೂಶ್ವಲ್ ಕ್ಯಾಮ್ರಾ ಫೇಸ್ ಮಾಡಿದ್ದಾಳೆ ಚಿಕ್ಕ ಹುಡುಗಿಯಿಂದ. ನನ್ನ ಫೋಟೋಗ್ರಾಫರ್ ಆದರೂ ಅವಳು ಅಷ್ಟೊಂದೆಲ್ಲ ಏನು ಸ್ಕೂಲಲ್ಲೆಲ್ಲ ಇದು ಮಾಡಲ್ಲ. ನೋಡಿ ಹಿಂಗೆ ನಾನು ಯಾಕೆ ವ್ಲಾಗ್ಸ್ ಕಮ್ಮಿ ಮಾಡ್ತೀನಿ ಅಂದರೆ ನಾನು ಹಿಂಗೆ ಮಾತಾಡೋದಕ್ಕೇ ಬಿಡಲ್ಲ, ಅವಳೇ ಮಾತಾಡ್ತಾ ಇರ್ತಾಳೆ. ಸೊ ನಾನು ವ್ಲಾಗ್ಸ್ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಹೇಗಿದ್ರೂ ಮಾತಾಡೋಕ್ಕೆ ಬಿಡಲ್ಲ. ಮತ್ತು ನಾನೇನು ವ್ಲಾಗ್ ಮಾಡಿದ್ರು ಓಡ್ತಾ ಇಲ್ಲ ಮೀನ್ಸ್ ಓಕೆ, ಜನ ಏನು ಇಷ್ಟಪಟ್ಟಿದ್ದಾರೆ ಅಂತ ನಂಗೆ ಗೊತ್ತಾಗ್ತಿದೆ. ಬಟ್ ಅದೇ ಥರ ಈಗ ನಾನು ಸ್ಯಾರಿ ವ್ಲಾಗ್ ಮಾಡಿದೆ, ಅದು ಚೆನ್ನಾಗಿ ಓಡ್ತು. ಬಟ್ ಎಷ್ಟು ಅಂತ ಅದೇ ಥರ ವ್ಲಾಗ್ ಮಾಡೋಕ್ಕಾಗತ್ತೆ. ಶಾಪಿಂಗ್, ಆನ್ಲೈನ್ ಶಾಪಿಂಗ್ ಅಂತ ಬಂದರೆ ನಾನು ಆನ್ಲೈನ್ ಶಾಪಿಂಗ್ ಎಲ್ಲ ತುಂಬ ಮಾಡ್ತಿದ್ದೆ ಒಂದು ಕಾಲದಲ್ಲಿ. ಈಗ ಅವಶ್ಯಕತೆ ಇಲ್ಲ ಅಲ್ವಾ, ನನ್ನ ಮನೇಲೇ ಇರೋದ್ರಿಂದ. ಸೊ ನಾನೇನು ಅಷ್ಟು ಮಾಡಲ್ಲ. ಇವತ್ತು ನೋಡಿ ನಾನು ಶೇರ್ ಮಾಡಿಕೊಂಡೆ. ಈಗ ನಾನು ಅಮೆಜಾನಿಂದ ಮನೆ ತರಿಸಿದ್ದು ಕಿಚನ್ ಏಪ್ರಾನ್, ತುಂಬ ಚೆನ್ನಾಗಿದೆ. ಈ ಥರ ಏನಾದರೂ ಇದ್ದಾಗ ಹೇಳ್ಕೊತೀನಿ ಅಷ್ಟೇ. ಸೊ ನನಗೆ ಅದ್ರ ಬಗ್ಗೆ ಶಾಪಿಂಗ್ ವ್ಲಾಗ್ಸ್ ಅದೇ ಥರ ಮಾಡೋದಕ್ಕೆ ಆಗ್ತಾಯಿಲ್ಲ. ಓಕೆ, ನನಗೆ ಇದೊಂದು ಕ್ರೇಜ್ ಅಂತ ಹೇಳ್ಬೋದು, ಅಥವಾ ಏನಂತ ನಾನು ಏನಾದರೂ ಒಳ್ಳೆಯ ವಿಷಯ ಹಂಚ್ಕೋಬೇಕು ಅಂತ ನಾನು ಈ ಪಾಯಿಂಟ್ ಹೇಳೋಕ್ಕೆ ಬಂದು ಏನೇನು ಹೇಳ್ತಾ ಇದ್ದೀನಿ. ನಾನು ಯಾಕೆ ವ್ಲಾಗ್ಸ್ ಕಮ್ಮಿ ಮಾಡಿದ್ದೀನಿ ಅಂದರೆ ನಾನು ಏನೋ ಒಂದು ನಾನು ಮಾಡೋ ವ್ಲಾಗಿಂದ ನಿಮಗೆ ಯೂಸ್ ಆಗಬೇಕು. ಅದು ಬಿಟ್ಟು ಸುಮ್ಮನೆ ಏನೋ ಮಾಡಿದೆ ಇವತ್ತು ಇದು ನೋಡಿದ್ದೀರಾ, ನಾನು ಎಷ್ಟೋ ಟೈಪ್ ಡಿನ್ನರ್ ಐಡಿಯಾಸ್ ಎಲ್ಲ ನಾನು ಯೂಟ್ಯೂಬಲ್ಲೇ ನೋಡ್ತಾ ಇರ್ತೀನಿ. ಇವತ್ತು ಯಾರಿಗೋ ಒಬ್ರಿಗೆ ನನ್ನ ವ್ಲಾಗ್ ನೋಡೋದು ಅನಿಸ್ಬೋದು, ಹೌದಲ್ವ, ನಾವು ಒಂದಿನ ಡಿನ್ನರ್ ಈ ಥರ ಪ್ರಿಪೇರ್ ಮಾಡ್ಬೋದು. ಅಂದರೆ ಕ್ಯಾಪ್ಸಿಕಮ್ ರಾಯ್ತ ಮಾಡೋದು ತುಂಬ ಈಸಿ, ನಾನು ಹಳೆ ವ್ಲಾಗಲ್ಲಿ ತೋರಿಸಿದ್ದೀನಿ. ಮೆಂತ್ಯ ಪರೋಟ ಸಹ ತುಂಬ ಈಸಿ. ಇದನ್ನು ಟಿಫನ್ಗೂ ನಾವು ಮೆಂತ್ಯ ಪರೋಟ ಮಾಡ್ಕೋಬೋದು, ತುಂಬ ಒಳ್ಳೆ ಬ್ರೇಕ್ಫಾಸ್ಟ್ ಆಗುತ್ತೆ. ಎಲ್ಲ ಸಾಕು, ಎತ್ತಿಡೋ. ಮತ್ತು ಅವಳಿಗೆ ಚಾಕ್ಲೇಟ್ ಎಲ್ಲ ತುಂಬ ಕಮ್ಮಿ ಮಾಡಿದ್ದೀವಿ ನಾವು, ವಾರಕ್ಕೊಂದೇ ದಿನ ಚಾಕ್ಲೇಟ್. ಅವಳು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ. ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ನಾನು ಅದೇ ಹೇಳೋದು, ಯಾಕೆ ನಮಗೂ ಭಯ ಇತ್ತು. ಯಾಕೆಂದ್ರೆ ಅವಳು ಅಷ್ಟು ಅಡಿಕ್ಟ್ ಆಗಿದ್ಲ ಚಾಕ್ಲೇಟ್ಸ್. ದಿನ ಅವ್ರ ಅಪ್ಪ ಬರ್ಬೇಕಾದ್ರೆ ಚಾಕ್ಲೇಟ್ಸ್ ತರಬೇಕಿತ್ತು. ಏನು ಎಷ್ಟು ಹಠ ಮಾಡ್ತಾಳೆ ಹಂಗೆ ಅಂತ. ಬಟ್ ಅವಳು ಆಬ್ವಿಯಸ್ಲಿ ಅವಳು ಬೇಗ ರೂಢಿ ಆಗಿಬಿಟ್ಲು. ಎಲ್ಲರಿಗೂ ಅಷ್ಟೇ ಸ್ಟಾರ್ಟಿಂಗಲ್ಲಿ ಮಕ್ಕಳು ಹಠ ಮಾಡ್ತಾರೆ, ಬಟ್ ಆಮೇಲೆ ಸೆಟ್ಟಾಗಿ ಹೋಗ್ಬಿಡುತ್ತೆ. ಓಕೆ, ಈಗ ನಾನು ನೆಕ್ಸ್ಟು ಪರೋಟ ಮಾಡಬೇಕಾದ್ರೆ ಸಿಗ್ತೀನಿ. ಕ್ಯಾಪ್ಸಿಕಮ್ ರಾಯ್ತ ಕಚ್ಕೊಂಡಿದ್ದ. ನಾನು ಏನಕ್ಕೆ ವ್ಲಾಗ್ ಮಾಡ್ತಾ ಇಲ್ಲ ಅಂತ ಹೇಳಬೇಕಿತ್ತು. ಅದಕ್ಕೋಸ್ಕರ ನಾನು ಇವತ್ತು ಡಿನ್ನರ್ ರೆಡಿ ಮಾಡೋ ಒಂದು ವ್ಲಾಗ್ನ ಮಾಡೋಣ ಅಂದ್ಕೊಂಡೆ. ಲಾಸ್ಟ್ ಟೈಮ್ ಏನೋ ಉಳಿದದ್ದು ತಿಂದಂತೆ ಒಂದು ವ್ಲಾಗ್ ಮಾಡಿದೆ, ಅದನ್ನು ನೋಡಿ ತುಂಬ ಚೆನ್ನಾಗಿದೆ. ಯಾಕೆಂದರೆ ತುಂಬ ಸತಿ ಏನೇನೋ ಉಳಿದಿರುತ್ತೆ ಮನೆಗಳಲ್ಲಿ, ಯೂಸ್ ಆಗುತ್ತೆ. ಇದೇ ರೀಸನ್ ಫ್ರೆಂಡ್ಸ್ ನಾನು ಜಾಸ್ತಿ ವ್ಲಾಗ್ ಮಾಡಿದಿರೋದಕ್ಕೆ. ಏನಾದರೂ ಯೂಸ್ ಆಗೋದಿದ್ರೆ ಹೇಳೋಣ, ಇಲ್ಲ ಯೂಟ್ಯೂಬ್ ಮಾನಿಟೈಸೇಷನ್ ಆಗಿ. ಓಕೆ, ಎಲ್ಲರಿಗೂ ಆಸೆ ಇರುತ್ತೆ ಅಲ್ವಾ, ದುಡಿಬೇಕು ಅಂತ ಯಾರಿಗೆ ಆಸೆ ಇರಲ್ಲ ಹೇಳಿ. ಹಾಗೆ ನನಗೂ ಆಸೆ ಇದೆ ಯೂಟ್ಯೂಬ್ ಮಾನಿಟೈಸೇಷನ್ ಆಗಿ ಒಳ್ಳೆ ರೆಮ್ಯುನರೇಷನ್ ಬಂದರೆ ನನಗೂ ಖುಷಿ ಆಗುತ್ತೆ. ಬಟ್ ಇದೇ ನಾನು ಆಗಂತ ಏನೇನೋ ವ್ಲಾಗ್ ಮಾಡೋದಕ್ಕೆ ಆಗಲ್ಲ. ಇನ್ನೂ ಒಂದು ನಾನು ಹೇಳಬೇಕು, ನಾನು ಶಾರ್ಟ್ಸಲ್ಲಿ ಹಾಕಿದ್ದೆ. ಏನು
ಹಾಂ ಎಸ್, ನಾನು ಶಾರ್ಟ್ಸಲ್ಲಿ ಹಾಕಿದ್ದೆ ಸಾಯಿಬಾಬಾ ವ್ರತ 2ನೇ ವಾರ ಇದು ಅಂತ. ಯಾರಿಗೆಲ್ಲ ಅದು ಇಂಟ್ರೆಸ್ಟ್ ಇದೆ ಆ ವ್ರತ ಹೇಗೆ ಮಾಡೋದು, ಯಾರ್ಯಾರು ಮಾಡ್ಬೋದು, ಯಾವ ಥರ ಮಾಡೋದು ಅಂತ ಬೇಕಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದು ಒಂದು ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏಕೆಂದರೆ ಈ ಸಾಯಿಬಾಬಾ ವ್ರತ ಏನಿದೆ, ನಾನು ಡಿಗ್ರಿ ಮಾಡಿದ್ರೆ ನಾನು ತುಂಬ ಜಾಬಿಗೆ ಓದಾಡಿದ್ದೀನಿ. ಸುಳ್ಳು ಯಾಕೆ ಹೇಳಬೇಕು, ನಾನು ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಾಯಿದ್ರು ಸಹ ಜಾಬ್ಗೆಲ್ಲ ನಾನು ತುಂಬ ಸ್ಟ್ರಗಲ್ ಮಾಡಿದ್ದೀನಿ. ಆ ಟೈಮಲ್ಲಿ ನನ್ನ ಮನಸ್ಸಿಗೆ ಶಾಂತಿ ಕೊಟ್ಟಿದ್ದಂಥದ್ದು, ನನಗೆ ಹೆಲ್ಪ್ ಮಾಡಿದ್ದಂಥದ್ದು ಈ ವ್ರತ. ಸೊ ನಾನು ಈಗ ಸಹ ಈಗ ಕಷ್ಟ ಇದೆ ಅಂತ ವ್ರತ ಮಾಡ್ತಾಯಿಲ್ಲ, ಏನೋ ಒಳ್ಳೇದಾಗಲಿ ಲೈಫ್ಗೆ ಅಂತ ವ್ರತ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಅದು ಡೀಟೇಲ್ಸ್ ಕ್ಯಾಪ್ಸಿಕಮ್ ಹಚ್ಕೊಂಡು ಆಗಿದೆ ನೋಡಿ. ಸಣ್ಣ ಸಣ್ಣದಾಗಿ ಹಚ್ಕೊಂಡ್ರೆ ಕ್ಲೀನಾಗಿ ಬೆಂದ್ಬಿಡುತ್ತೆ. ಈಗ ರಾಯ್ತ ಮಾಡ್ಕೊಬಿಡೋಣ. ಅನ್ನನೂ ಇನ್ನೊಂದೆರಡು ಕೂಡಿಗೆ ಅನ್ನನೂ ಆಗೋದು. ಈಗ ಅನ್ನ ರೆಡಿಯಾಗಿದೆ, ಕ್ಯಾಪ್ಸಿಕಮ್ ರಾಯ್ತ ಮಾಡ್ಕೋಬೇಕು. ಓಕೆ, ಅದನ್ನು ಮಾಡ್ಕೊಬಿಡೋಣ. ಇದೆಲ್ಲ ಮಾಡಿಟ್ಬಿಟ್ರೆ ಆಮೇಲೆ 8 ಗಂಟೆಗೆ ನಂಗೆ ಪರೋಟ ಮಾಡ್ಕೊಳಕ್ಕೆ ಈಸಿ ಆಗಿಬಿಡುತ್ತೆ. ನಾನು ಲಾಗ್ ತೋರಿಸಿದ್ದೀನಿ ಆದರೆ ಕ್ಯಾಪ್ಸಿಕಮ್ ರಾಯ್ತ ಮಾಡೋದು ಹೇಗೆ ಅಂತ. ಸೊ ನಾನು ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ. ಒಗ್ಗರಣೆ ಹಾಕ್ಕೋಬೇಕು, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಇದೆಲ್ಲ ನಾನು ಅಮ್ಮ ಮುಂಚೆ ಎಲ್ಲೋ ಒಂದು ಕಡೆ ತೊಗೊಂಡಿದ್ರು, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನಾನು ತುಂಬ ಐಟಮ್ಸು ಈಗ ನಿಮಗೇನು ಕಾಣಿಸ್ತಾ ಇದ್ದಾರೆ ಸ್ಟ್ಯಾಂಡು, ಅದು ಅಮೆಝಾನಲ್ಲಿ ತರಿಸ್ಕೊಂಡಿದ್ದು. ಎಷ್ಟು ಎಲ್ಲ, ಯಾಕೆಂದರೆ ಈ ಬಾಡಿಗೆ ಮನೆಗಳಲ್ಲಿ ಏನಾಗುತ್ತೆ, ಎಲ್ಲ ಮಳೆ ಹೊಡಿಯೋದಕ್ಕೆ ಅದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ನಮ್ಮ ಓನರ್ ಪಾಪ ತುಂಬ ಸ್ಟ್ರಿಕ್ಟ್ ಇಲ್ಲ. ಅವರು ನಿಮಗೆ ಅವಶ್ಯಕತೆ ಇದ್ದರೆ ಹೊಡ್ಕೊಳ್ಳಿ, ಗೋಡೆ ಹಾಳು ಮಾಡಬೇಡಿ ಅಂತ ಹೇಳಿದ್ದಾರೆ ಅಷ್ಟೇ. ಹಾಗಂತ ನಾವು ಎಲ್ಲಂದ್ರಲ್ಲೇ ಹೊಡಿಯೋದಕ್ಕಾಗಲ್ಲ ಅಲ್ವಾ. ಸೊ ನಾನು ಅವಳು ಕುಯ್ ಸೌಂಡ್ ಕೇಳಿಸ್ತದೆ. ಏನು ಅಂದರೆ ಅಷ್ಟೇ, ಈಗ ನ್ಯೂಟೆಲ್ಲ ಬೇಕು, ಅವಳು ತಿಂದಿದ್ದಾಳೆ, ಬಟ್ ನ್ಯೂಟೆಲ್ಲ ಬೇಕು, ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಎಲ್ಲ ಮುಗಿಯೋರ್ಗೆ ಹಾಗೆ ಇರುತ್ತೆ. ಎಷ್ಟೋ ಟೈಮ್ ಅನ್ಕೋತೀವಿ ತುಂಬ ಆಶಾಗಿರಬಾರ್ದು ಹಾಗೆ ಹೀಗೆ ಅಂತ, ಬಟ್ ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಸ್ಟಾರ್ಟ್ ಮಾಡಿದಾಗ ಈಗ ರಾಯ್ತ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡ್ತೀನಿ. ಕೆಲವೊಂದು ವಸ್ತುಗಳ ಬಗ್ಗೆ ಹಾಗೆ ಹೇಳೋಣ ಅಂತ, ಹೊಸದಾಗಿ ಯಾರಾದರೂ ಮನೆ ಮಾಡೋರಿಗೆ ಯೂಸ್ ಆಗ್ಬೋದು ಅಂತ ನಾನು ಕೆಲವೊಂದೆಲ್ಲ ಡಿಮಾರ್ಟಿಂದ ತೊಗೊಬಂದಿದ್ದೀನಿ. ಇಲ್ಲಿ ಕಾಣಿಸೋದಿಷ್ಟು ನನ್ನ ಕಿಚನ್ ಎಲ್ಲ ಆರ್ಗನೈಸ್ ಆದಮೇಲೆ ಅದೊಂದು ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ಹೆಂಗೆ ಬೇಕೋ ಹಂಗೆ ಇಟ್ಕೊಂಡಿದ್ದೀನಿ. ಮತ್ತು ತುಂಬ ಇನ್ವೆಸ್ಟ್ ಎಲ್ಲ ಮಾಡಿಲ್ಲ ನಾನು, ಹಾಗಾಗಿ ನಾನೇನು ಅಷ್ಟು ಕಿಚನ್ದು ವೀಡಿಯೋ ಮಾಡಿಲ್ಲ. ಓಕೆ, ಫ್ಯೂಚರಲ್ಲಿ ಅದು ಮಾಡ್ತೀನಿ. ಈಗಂತೂ ಅದು ನನಗೆ ತುಂಬ ಯೂಸ್ ಆಗೋದು ಹೇಳ್ತೀನಿ. ಆ ಸ್ಟ್ಯಾಂಡ್ ಇದೆಯಲ್ಲ ನೋಡಿರಿ, ಹುಕ್ಸ್ ಇದೆ ಇದಕ್ಕೆ, ಮತ್ತು 2 ತುಂಬ ಟೈಟಾಗಿ ಕೂತಿದೆ ಅದು. ಅದಕ್ಕೆ ನಾವೆಲ್ಲ ಸ್ಪೂನ್ ಎಲ್ಲ ಕ್ಲೀನಾಗಿ ಹಾಕ್ಕೋಬೋದು. ಅದು ನಂಗೆ ತುಂಬ ಯೂಸ್ ಆಗಿದೆ. ಇನ್ನೂ ಬಿಟ್ಟರೆ ನಾನು ತುಂಬ ಏನು ಇನ್ವೆಸ್ಟ್ ಮಾಡೋದಕ್ಕೆ ಹೋಗಿಲ್ಲ, ಯಾಕೆಂದರೆ ಇರೋದ್ರಲ್ಲೇ ಮ್ಯಾನೇಜ್ ಮಾಡೋಣ ಅನ್ನೋದು ಒಂದಿದೆ. ಎಷ್ಟಾಗುತ್ತೋ ಅಷ್ಟರಲ್ಲೇ ಮ್ಯಾನೇಜ್ ಮಾಡೋಕ್ಕೆ, ಸುಮ್ಮನೆ ಇನ್ವೆಸ್ಟ್ ಮಾಡೋದು ಬೇಡ ಅನ್ನೋದು ಒಂದಿದೆ. ಎಲ್ಲ ಟೈಮ್ ಬರಬೇಕಲ್ವ, ಸುಮ್ಮನೆ ಏನೋ ತೊಗೊಬಂದು ಹಾಕೋದಕ್ಕಾಗಲ್ಲ. ಇಂಥ ಟೈಮಲ್ಲಿ ನಾನು ಎಲ್ಲರಿಗೂ ಹೇಳೋದಷ್ಟು, ಹೊಸ ಮನೆ ಮಾಡಿದ ತಕ್ಷಣ ನಂಗೆ ಅದು ಬೇಕು ಇದು ಬೇಕು ಅಂತ ತುಂಬ್ಕೊಳಕ್ಕೆ ಹೋಗ್ಬಿಟ್ಟು ಟೈಮ್ ತೊಗೊಳ್ಳಿ. ಯಾಕೆಂದ್ರೆ ನಿಮ್ಮದೇ ಮನೆ, ನೀವು ಯಾವಾಗ ಬೇಕಿದ್ರೂ ಅಲಂಕಾರ ಮಾಡ್ಕೋಬೋದು. ಬಟ್ ದುಡಿಯೋದು ತುಂಬ ಕಷ್ಟ ಇದೆ. ನಾವು ಈಸಿ ಇನ್ವೆಸ್ಟ್ ಮಾಡಿಬಿಟ್ಟು ದುಡ್ಡನ್ನ ಕಳಿಯೋದು ತುಂಬ ಈಸಿ, ಬಟ್ ದುಡಿಯೋದು ತುಂಬ ಕಷ್ಟ ಇದೆ. ನೀವೇ ದುಡಿತಾ ಇರ್ಬೋದು, ನಿಮ್ಮ ಮನೇಲೇ ದುಡಿತಾ ಇರ್ಬೋದು, ದುಡಿಯೋದು ತುಂಬ ಕಷ್ಟ ಅಲ್ವಾ. ಒಂದು ಮನೆ ಮಾಡಿದೀವಿ ಅಂತ ಓಕೆ, ಎಲ್ಲರೂ ಹೆಲ್ಪ್ ಇದೆ, ಮಾಡಿದ್ದೀರಾ, ನಿಮ್ಮ ಹತ್ರ ದುಡ್ಡಿದೆ ಅಂದರೆ ಓಕೆ, ನಿಮ್ಗೆ ಹೇಗೆ ಬೇಕಾಗಿ ಮಾಡ್ಕೋಬೋದು. ಈಗ ನಾನು ಇಲ್ಲಿ ನಮಗೇನೋ ಪ್ರಾಬ್ಲಮ್ ಅಂತ ಹೇಳ್ತಾ ಇಲ್ಲ, ಬಟ್ ಮಗಳಿರೋದ್ರಿಂದ ನಮ್ಮ ಮಗ ಯಾರೇ ಇರಲಿ, ನಾವು ಅವ್ರಿಗೆ ಅಂತ ಏನಾದರೂ, ನನ್ನ ಮಗ ಅಲ್ಲ ಮಗಳು ಅಂತ ಹೇಳ್ತಾಳಿದ್ರೆ ನಾವು ಅವ್ರಿಗೆ ಅಂತ ಸ್ವಲ್ಪ ಉಳಿಸ್ಬೇಕಾಗುತ್ತೆ ಅಲ್ವಾ. ಕ್ಯಾಪ್ಸಿಕಮ್ ರಾಯ್ತ ಒಗ್ಗರಣೆ ರೆಡಿ ಆಗ್ತಾ ಇದ್ದಿದ್ದೆ. ಕ್ಯಾಪ್ಸಿಕಮ್ ರಾಯ್ತದ ರೆಸಿಪಿ ತೋರಿಸ್ತಾ ಇಲ್ಲ ನಾನು, ಯಾಕೆಂದರೆ ಆಲ್ರೆಡಿ ನಿಮಗೆ ಗೊತ್ತಿದೆ, ತೋರಿಸಿರೋದನ್ನೇ ಹಾಕ್ತಿರ್ತಾನೆ ಅಂತ. ಬಟ್ ಇದಂತೂ ನಂಗೆ ತುಂಬ ಯೂಸ್ ಆಗಿದೆ. ನಮ್ಮ ಮನೆಯವ್ರು ಸಡನ್ನಾಗಿ ಫೋನ್ ಮಾಡಿಬಿಟ್ಟು, ಇಲ್ಲ ನಾನು ಇವತ್ತು ಊಟಕ್ಕೆ ಬರ್ತೀನಿ ಅಂತಂದರೆ, ಮಧ್ಯಾಹ್ನ ಟೈಮೆಲ್ಲ ಸಾಂಬಾರೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಆಗ ಏನು ಮಾಡ್ತೀನಿ, ನಾನು ಈ ರಾಯ್ತ ಮಾಡ್ತಿರ್ತೀನಿ. ಕಾಯಿ ಕಾಳುವಾಗ ಒಂಥರ ಚೆನ್ನಾಗೂ ಇರುತ್ತೆ. ಎಸ್, ಈಗ ಕ್ಯಾಪ್ಸಿಕಮ್ ರಾಯ್ತು ಅನ್ನ ರೆಡಿ ಆಗುತ್ತೆ. ನೆಕ್ಸ್ಟು ಪರೋಟ ಮಾಡ್ಕೋಬೇಕು. ನಾನು ನೆಕ್ಸ್ಟು ನಿಮಗೆ ಪರೋಟ ಮಾಡಬೇಕಾಗ್ತಿತ್ತು. ನನಗೆ ಆಲ್ಮೋಸ್ಟ್ ಹೇಳೋ ವಿಷಯಗಳೆಲ್ಲ ಕವರ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಇತ್ತೀಚೆಗೆ ಏನು ಮಾಡ್ತೀನಿ, ವ್ಲಾಗ್ ಮಾಡಬೇಕು, ಒಂದಿಷ್ಟು ಪಟ್ಟಿ ಮಾಡ್ಕೊಳ್ತೀನಿ, ಈ ವ್ಲಾಗಲ್ಲಿ ಇಷ್ಟು ಕವರ್ ಮಾಡಬೇಕು ಅಂತ. ಸೊ ಓಕೆ, ವರ್ಕ್ ಆಗಿದೆ ಅಂತ ಅಂದ್ಕೋತೀನಿ ವ್ಲಾಗಲ್ಲಿ. ನೆಕ್ಸ್ಟ್ ಪರೋಟ ಮಾಡಬೇಕಾಗ್ತಿರ್ತೀನಿ. ನೋಡಿ, ಇಲ್ಲಿ ಕ್ಯಾಪ್ಸಿಕಮ್ ರಾಯ್ತ ರೆಡಿ ಆಗ್ತಾ ಇದೆ. ಇಲ್ಲಿ ಅನ್ನ ರೆಡಿ ಆಗಿದೆ.
ನಾವು ಕಲಿತಿಟ್ಟಿರುವಂಥ ಹಿಟ್ಟು ಇಲ್ಲಿದೆ. ಸೊ ನಮ್ಮ ಡಿನ್ನರ್ ಪ್ರಿಪ್ರೇಷನ್ಸ್ ಎಲ್ಲ ಆಲ್ಮೋಸ್ಟ್ ಆಗಿದೆ. ಪರೋಟ ಒಂದು ಮಾಡಿಕೊಂಡ್ರೆ ಮುಗೀತು. ನೆಕ್ಸ್ಟ್ ಪರೋಟ ಮಾಡ್ಕೋಬೇಕು ಸಿಗ್ತದೆ. ಎಸ್ ನೋಡಿ, ಈಗ ನಾನು ಚಪಾತಿ ಅರ್ದಿದ್ದು ತೊಗೋತಿದ್ದೀನಿ. ಎಷ್ಟು ಸಾಫ್ಟಾಗಿದೆ, ಈ ಥರ ಆಗಿರುತ್ತೆ. ಈಗ ಒಂದು ಇನ್ನು ಮಾಮೂಲಿ ಎಲ್ಲರಿಗೂ ಅದು ಗೊತ್ತಿರುತ್ತೆ. ಸ್ವಲ್ಪ ದಪ್ಪ ಹಾರ್ಕೋತೀನಿ, ಇದಾಗಿರೋದ್ರಿಂದ ಪರೋಟ ಆಗಿರೋದ್ರಿಂದ ಸ್ವಲ್ಪ ದಪ್ಪ ಹಾರ್ಕೋತೀನಿ. ಮಚ್ಚಿ ಉಜ್ಜಿದ್ರೂ ನಿಮಗೆ ಚೆನ್ನಾಗಿ ಬರುತ್ತೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಸಾಫ್ಟಾಗಿ ಬರುತ್ತೆ ಅಂತ. ನಾನು ಲೈಟಿಗೆ ಇದ್ಕೋತಿದ್ದೀನಲ್ಲ, ಸೊ ನಿಮಗೆ ಹೀಗೆ ಕಾಣಿಸ್ತಿದೆ. ಇಷ್ಟಾದಮೇಲೆ ನಾನು ಮಡಚ್ಕೊಂಡು ಉಜ್ತೀನಿ. ಸ್ವಲ್ಪ ಪರೋಟ ಆಗಿರೋದು ಸ್ವಲ್ಪ ದಪ್ಪ ಬರುತ್ತೆ, ಉಬ್ಬಿ ಬರುತ್ತೆ ಬೇಯಿಸ್ಬೇಕಾದ್ರೆ ಅಂತ. ನೋಡಿ, ಈ ಥರ ಹರ್ಕೊಂಡಿದ್ದೀನಿ, ಉಜ್ಕೊಂಡಿದ್ದೀವಿ. ಏನೋ ಒಂದು ಅಂದ್ಕೋಬೋದು. ಈ ಥರ ಉಳಿದಿರೋದನ್ನೆಲ್ಲ ಮಾಡಿಕೊಂಡು ಬೇಯಿಸಿದ್ರೆ ಮೆಂತ್ಯ ಪರೋಟ ರೆಡಿ ಆಗುತ್ತೆ. ಬೇಯಿಸ್ಕೋಬೇಕಾದ್ರೆ ತೋರಿಸ್ತೀನಿ. ನೋಡಿ, ಇಲ್ಲಿ ಈ ಥರ ಬೇಯಿಸ್ಕೊಂಡ್ರೆ ಮೆಂತ್ಯ ಪರೋಟ ರೆಡಿ ಆಗುತ್ತೆ. ರೆಡಿ ಇದೆ ಮೆಂತ್ಯ ಪರೋಟ. ಇದನ್ನು ಮೊಸರು ಮತ್ತು ಪೀಕಲ್ ಜೊತೆ ಸರ್ವ್ ಮಾಡ್ಕೋಬೋದು. ಚಟ್ನಿನೂ ಇದೆ. ನಾನು ಹೇಳ್ದಾಗೆ ಫುಲ್ ಡಿನ್ನರ್ ವ್ಲಾಗ್ ಆಗಿರೋದ್ರಿಂದ ರಾಯ್ತ ಮತ್ತು ರೈಸ್ ರೆಡಿ ಇದೆ. ನೋಡಿದ್ರಿ ಅಲ್ವಾ, ಇದಾಗಿತ್ತು ಇವತ್ತಿನ ಡಿನ್ನರ್ ಪ್ರಿಪ್ರೇಷನ್ ವ್ಲಾಗ್. ಈ ರೆಸಿಪಿ ಹಂಚ್ಕೊಂಡಿರಲ್ಲ, ಸೊ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಈ ವ್ಲಾಗ್ನ ಮಾಡಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರ ಜೊತೆ ಇದು ವಿಡಿಯೋ ಶೇರ್ ಮಾಡಬೇಕನ್ಸುತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು.